ఇక్కడ రా ಸರ್ ಎಟ್ಕೊಂಡು వేసుకుంట ಬಯೋ-19 ನೆಟ್ ಸರ್ಫ್ ಪ್ರಾಡಕ್ಟು ಒಂದು ತೊಟ್ಟು ಬಿದ್ದ ತಕ್ಷಣ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದನ್ನ ಅಬ್ಸರ್ವ್ ಮಾಡಿ ನೀವು. ಅದು ನಾರ್ಮಲ್ ನೀರಿತ್ತು, ನಾರ್ಮಲ್ ನೀರು ಅಲ್ಲೇ ಇತ್ತು. ಈಗ ಒಂದು ತೊಟ್ಟು ಬಯೋ-19 ಬಿದ್ದ ತಕ್ಷಣ ಎಲೆ ಫುಲ್ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಖುಷಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದು ನೀವು ಎಲ್ಲಿಗಾರ ತಳ್ಳಿ ಅದು ಫುಲ್ ಇಟ್ಕೊಳ್ಳುತ್ತದೆ. ಇದು ಆಲ್ಮೋಸ್ಟ್ ಎಲ್ಲ ನೆಟ್ ಸರ್ಫ್ ಪ್ರಾಡಕ್ಟ್ಸು ನಿಮ್ಗೆ ಇದೇ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ಸ್ ಬರುತ್ತೆ. ಅಲ್ಲೇ ಇಟ್ಕೊಳ್ಳಿ. ಅದು ಕೆಮಿಕಲ್ಸ್ ಜೊತೆ ಕೂಡ ಅಷ್ಟೇ, ಬೇಕಾದ್ರೆ ನೀವು ಮಿಕ್ಸ್ ಮಾಡಿ ಹಾಕಿದಾಗ ಇದು ನೋಡಿ ಎಲೆ ಫುಲ್ ಸ್ಪ್ರೆಡ್ ಆಗುತ್ತೆ. ನಾರ್ಮಲ್ ಒಂದು ಎಲ್ಲೋ ಒಂದು ಪಾಯಿಂಟಲ್ಲಿ ನೀರು ಇರೋದಕ್ಕೆ ಹಿಂಗೆ ಸ್ಪ್ರೆಡ್ ಆಗ್ತಾಯಿದೆ. ನಾವು ಮಾಡೋ ಸ್ಪ್ರೇ ಹಿಂಗೆ ಬೀಳುತ್ತೆ, ಫುಲ್ ಎಲ್ಲ ಕವರು ಅದೆಷ್ಟು ಕವರ್ ಆಗುತ್ತೆ ಯೋಚನೆ ಮಾಡಿ. ಈ ಥರ ಏನಾಗುತ್ತದು ಬಯೋ-19 ಡೈರೆಕ್ಟ್ ಇಡಬಾರ್ದು, ನಿಮ್ಮ ಮಿಕ್ಸಿಂಗಲ್ಲಿ ಇದಾಗುತ್ತದು. ಈ ಥರ ನಿಮಗೆ ಕಂಪ್ಲೀಟ್ ಸ್ಪ್ರೆಡ್ ಆಗುತ್ತದೆ. ನೋಡಿ ಏನಾಗುತ್ತೆ, ಹುಳ ನಿಮ್ಗೆ ಇಲ್ಲೆಲ್ಲೋ ಇರುತ್ತೆ ಅಂತ ಇಟ್ಕೊಳ್ಳಿ. ಒಳಗಡೆ ಇಲ್ಲಿ ಒಳಗಡೆ ಇರೋ ಹುಳ ನಿಮ್ಗೆ ಹೋಗೋದು ಹೇಗೆ, ಅದ್ರ ಮೇಲಂತೂ ಸ್ಪ್ರೇ ಬೀಳಲ್ಲ. ಬಟ್ ಈ ಬಯೋ-19 ಏನೇನು ಮಾಡುತ್ತೆ, ಕಂಪ್ಲೀಟ್ ಹೋಗುತ್ತೆ. ಅದ್ರ ಜೊತೆಗೆ ನೋಡಿ ಎಲೆಯ ಹಿಂಭಾಗಕ್ಕೆ ತಲುಪಿಸುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ಎಲೆ ಹಿಂಭಾಗಕ್ಕೂ ಕೂಡ ತಲುಪುತ್ತೆ. ಇಲ್ಲಿ ಇದ್ರ ಮೇಲೆಗಡೆ ಬಿದ್ರೂ ಇಲ್ಲಿ ಇರ್ತಕ್ಕಂಥ ಹುಳ ರೋಗ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದರೆ ಪೌಷ್ಟಿಕಾಂಶ ಒಂದು